ತಾಲೂಕಿನ ಮುಕ್ಸಂದ್ರ ಹೋಬಳಿಯ ಪಕ್ಷದ ವಾರ್ಷಿಕೋತ್ಸವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಹಬ್ಬದ ವಿಶೇಷತೆ ಏನಂದ್ರೆ ಈ ರಣಬೇರಮ್ಮ ತಾಯಿ ಇಲ್ಲಿ ಅತ್ಯಂತ ಪುರಾತನ ಕಾಲಗಳಿಂದ ಕೂಡ ನೆಲೆಸಿದ್ದು. ಇಲ್ಲಿ ಈ ಸುತ್ತಮುತ್ತಲಿನ ಗ್ರಾಮದ ಮತ್ತೆ ನಮ್ಮ ಈ ದೊಡ್ಡಗುರ್ಕಿ ಗ್ರಾಮದ ಹೆಣ್ಣು ಮಗು ಎಂಬ ಒಂದು ನಾಡ್ನುಡಿ ಇದೆ. ಆದ್ರಿಂದ ಇಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿ 9 ವರ್ಷ ಮಾತ್ರ ಆಗಿದೆ. ಇದು 9ನೇ ವರ್ಷದ ವಾರ್ಷಿಕೋತ್ಸವವನ್ನ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಎಂದಿನಂತೆ ಕೂಡ ರಾತ್ರಿ ಎಲ್ಲ ಕೂಡ ದೇವರ ಉತ್ಸವವನ್ನ ಮಾಡಿ ಮತ್ತೆ ನಮ್ಮ ಪಕ್ಕದ ಗ್ರಾಮ ಆದ ದೊಡ್ಡಗುರ್ಕಿ ಗ್ರಾಮ ಕೂಡ ಎಲ್ಲ ಕೂಡ ದೇವಿಯ ಮೆರವಣಿಗೆಯನ್ನ ಮಾಡಿ ತದನಂತರ ಬೆಳಗ್ಗೆ ದೀಪೋತ್ಸವವನ್ನ ಇಲ್ಲಿ 3 ದೇವರುಗಳಿಗೆ ನಾವು ಎಲ್ಲ ಈ ಗ್ರಾಮಗಳಿಂದ ಇಲ್ಲಿ ಮಲ್ಸಂದ್ರ ಗ್ರಾಮದಿಂದ ಮತ್ತೆ ಇಲ್ಲಿ ನಮ್ಮ ಸುಮಾರು 1000 ಜನಸಂಖ್ಯೆಯನ್ನ ಹೊಂದಿದೆ ಈ ಗ್ರಾಮ. ನಾವೆಲ್ಲರೂ ಕೂಡ ಈ ರಾತ್ರಿ ಎಲ್ಲ ಕೂಡ ಉತ್ಸವ ಆದ ನಂತರ ಪ್ರತಿ ಮನೆಯಿಂದ ಕೂಡ ಇಲ್ಲಿ ಮುನೇಶ್ವರ ದೇವರಿಗೆ ಮೊದಲು ದೀಪಾರಾಧನೆಯನ್ನ ಮಾಡಿ ನಂತರ ಬೆಳಗಿನ ಜಾವದಲ್ಲಿ ದೇವಿಗೆ ನಂತರ ಈ ದೀಪೋತ್ಸವನ ಅರ್ಪಣೆ ಮಾಡ್ತೀವಿ. ಇಲ್ಲಿ ಪ್ರತಿ ವರ್ಷ ಕೂಡ ಬಹಳ ಏನಂದ್ರೆ ದೀಪೋತ್ಸವದ ಈ ಕೊರೋನಾದಿಂದ 2 ವರ್ಷದಿಂದ ಕೂಡ ಈ ನಾವು ಮಾಡಿರಲಿಲ್ಲ. ಈ ವರ್ಷ ದೇವರ ಕೃಪೆಯಿಂದ ಕೊರೋನಾ ಇಲ್ಲದೆ ಇರೋ ಕಾರಣದಿಂದ ನಾವು ಈ ವರ್ಷ ಬಹಳಷ್ಟು ಆನಂದ ಭರಿತರಾಗಿ ನಮ್ಮ ಗ್ರಾಮದಲ್ಲಿ ಈ ಉತ್ಸವನ್ನ ಹಮ್ಮಿಕೊಂಡಿದ್ದೀವಿ. ಸರ್, ಇದು ಸುಮಾರು ನಮ್ಮ ಪೂರ್ವಿಕರ ಇದು ಇಲ್ಲಿ ಏನಂದ್ರೆ ಕೂಡುಮಲೆ ದೇವಸ್ಥಾನ ಇದೆಯಲ್ವಾ, ಇಲ್ಲಿ ಕೂಡುಮಲೆ ದೇವಸ್ಥಾನ ಯಾವಾಗಿದೆಯೋ ಅದರಿಂದ ಕೂಡ ಈ ಅಮ್ಮ ದೇವಿ ಇಲ್ಲಿ ನೆಲೆಸಿದ್ದಾಳೆ ಎಂಬ ನಾಡ್ನುಡಿ ಇದೆ. ಜೊತೆಗೆ ಇಲ್ಲಿ ಈ ದೇವಿ ನಾವು ಹೊಸದಾಗಿ ಗುಡಿ ಚಿಕ್ಕದಾಗಿತ್ತು ಮೊದಲು. ಈ ದೇವಸ್ಥಾನ ಈಗ 9 ವರ್ಷದಿಂದ ದೊಡ್ಡದಾಗಿ ನಿರ್ಮಾಣ ಮಾಡಿ 9 ವರ್ಷದಿಂದ ಇಲ್ಲಿ ದೀಪೋತ್ಸವನ ರಥೋತ್ಸವನ ಮಾಡ್ತಾ ಇದ್ದೀವಿ. ಇಲ್ಲಿ ರಣಬೇರಮ್ಮ ತಾಯಿ, ರಣಬೇರಮ್ಮ ದೇವಿ ಇಲ್ಲಿ ಪಕ್ಕದಲ್ಲೇ ಕೂಡ ನಮಗೆ ಇಲ್ಲಿ ಮುನೇಶ್ವರ ದೇವಸ್ಥಾನ ಅಂತ ಹೇಳಿದೆ. ಅದೇ ಆದ್ರಿಂದ ಮೊದಲು ಆ ದೇವರಿಗೆ ದೀಪೋತ್ಸವನ ಮಾಡಿದ ನಂತರ ಅಮ್ಮನವರಿಗೆ ಮತ್ತೆ 2ನೇದಾಗಿ ಇಲ್ಲಿ ದೀಪೋತ್ಸವನ ಮಾಡ್ತೀವಿ. ಆ ಜೊತೆಯಲ್ಲಿ ಇಲ್ಲಿ ಈಶ್ವರನ ದೇವಸ್ಥಾನ ಕೂಡ ಇದೆ, ಪುರಾತನ ಕಾಲದ್ದು. ಇದು ಇಲ್ಲಿ ಪಕ್ಕದಲ್ಲೇ ಇಲ್ಲೇ ಆ ಮುನೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಆ ಈಶ್ವರನ ದೇವಸ್ಥಾನ ಈ ನಮ್ಮ ಕೂಡುಮಲೆ ದೇವಸ್ಥಾನ ನಿರ್ಮಾಣ ಆದ ಸಂದರ್ಭದಲ್ಲಿ ಆ ದೇವಸ್ಥಾನ ಕೂಡ ನಿರ್ಮಾಣ ಆಗಿದೆ.
ಇದು ಮುಜರಾಯಿ ಇಲಾಖೆಯಿಂದ ಕೂಡ ಅದು ಅದರಲ್ಲಿ ಏನು ನೋಂದಣಿ ಆಗಿದೆ ಆ ದೇವಸ್ಥಾನ. ಆದ್ರೆ ಈಗ ಇಲ್ಲ, ಅದೆಲ್ಲ ಶಿಥಿಲಗೊಂಡಿದ್ದು ಕೂಡ ಹಾಳಾಗಿದೆ. ಅಲ್ಲಿ ಈ ಆ ದೇವಾಲಯಕ್ಕೆ ಸೇರಿದ ಒಂದು 8 ಎಕರೆ ಜಮೀನು ಕೂಡ ಈಗ ಸರ್ಕಾರಿ ಜಮೀನು ಅಲ್ಲಿ ಇದೆ, ಉಳ್ಕೊಂಡಿದೆ. ಈಗ ದೀಪಗಳು ಇಲ್ಲಿ 3 ಇಲ್ಲಿ ನಮಗೆ ಏನಂದ್ರೆ ದೊಡ್ಡಗುರ್ಕಿ, ಈಗ ಈ ಅಮ್ಮ ತಾಯಿ ಏನಂದ್ರೆ ದೊಡ್ಡಗುರ್ಕಿ ಗ್ರಾಮದ ಹೆಣ್ಣು ಮಗು ಅಂತೇಳಿ ಇಲ್ಲಿ ನಾಟ್ನುಡಿ ಇದೆ. ಆದ್ರಿಂದ ಆ ಗ್ರಾಮದಲ್ಲಿ ಪೂಜೆ ಕೊಡ್ತಾರೆ. ಆ ಗ್ರಾಮದವರು ಇಲ್ಲಿ ದೀಪಗಳು ಬರ್ತಾರೆ. ಮತ್ತೆ ಕೂಡ್ಮಲೆ ಕ್ರಾಸ್ ಇಲ್ಲಿ ಎಲ್ಲ ಕೂಡ ಸುತ್ತಮುತ್ತ ನಮಗೆ ಏನಂದ್ರೆ ಇದು ಒಂದು ಗುಂಪಲ್ಲಿಲ್ಲ ಮನೆಗಳು. ಇಲ್ಲಿ ಕೂಡ್ಮಲೆ ಕ್ರಾಸ್ ಇಂದ ಹಿಡಿದು ಮತ್ತೆ ರಚಬಂಡಿಳ್ಳಿ ಗ್ರಾಮದಿಂದ ಹಿಡಿದು ಈ ಕಡೆ ಕುರುಡುಮಲೆವರೆಗೂ, ಈ ಕಡೆ ಇದು ಕದಿರಿಪುರವರೆಗೂ ಎಲ್ಲ ಕೂಡ ಹಬ್ಕೊಂಡಿವೆ ಮನೆಗಳೆಲ್ಲ ಕೂಡ ನಮ್ಮೂರು. ಅಲ್ಲಲ್ಲಿ ಮಲ್ಲ, ಆದ್ರಿಂದ ಮಲ್ಲಸಂದ್ರ ಅಂತೇಳಿ ಈ ಗ್ರಾಮಕ್ಕೆ ಮಜರಾ ದೊಡ್ಡಗುರ್ಕಿ.
ಆಗಲ್ಲ